ಲ್ಯಾಂಡ್ ಟು ಕ್ರೆಡಿಟ್ ರೇಷಿಯೋ ಅಂತ ಇದೆ. ಅಂದರೆ 1 ಎಕರೆ ನೀವು ಭತ್ತ ಬೆಳೆದ್ರೆ ನಿಮಗೆ 40,000 ರೂಪಾಯಿ ಸಾಲ ಕೊಡಬೇಕಂದ್ರೆ ನಿಮ್ಗೆ ಸಿಗೋದು ಬರೀ 10,000 ರಿಂದ 15,000, ಭಾಳ ಅಂದ್ರೆ 20,000. ಪೂರ್ಣ ಪ್ರಮಾಣದ ಸಾಲ ರೈತರಿಗೆ ಸಿಗುವುದು. ಅವ್ನಿಗೆ ಪೂರ್ಣ ಪ್ರಮಾಣದ ಸಾಲ ಸಿಕ್ಕರೆ ಅದನ್ನು ಬಳಕೆ ಮಾಡಿ ಅದನ್ನು ತೀರಿಸುವಂಥ ಶಕ್ತಿ ಬರ್ತದೆ. ಇನ್ನು ಅದರ ಸಾಲ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಮೀಟರ್ ಬಗ್ಗೆ ರೂರಲ್ ಕ್ರೆಡಿಟ್ ಸಿಸ್ಟಮು ಎರಡೂ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಹೊಸ ಕೃಷಿ ಆರ್ಥಿಕ ನೀತಿಯನ್ನು ತರಬೇಕು. ಕೃಷಿ ನೀತಿ ಎಲ್ಲರಿಗೂ ಗೊತ್ತಿದೆ. ರೈತರಿಗೇನು ಹೆಂಗೆ ಒಕ್ಕಲ್ತನ ಮಾಡಬೇಕು, ಏನು ಬಿತ್ತಬೇಕು, ಏನು ಬೆಳಿಬೇಕು ಅಂತ ಹೇಳ್ಕೊಡ್ಬೇಕಾಗಿಲ್ಲ. ನಾವು ಪುಸ್ತಕದಲ್ಲಿ ಏನು ಹೇಳ್ತೀವೋ ಅದು ನಾವು ಪ್ರಾಕ್ಟಿಕಲ್ ಮಾಡಿರ್ತಾರೆ. ಇವತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಭಾಳ ದೊಡ್ಡ ಮಾತಾಯಿತು. ಇವತ್ತೇನಾದರೂ ಮಣ್ಣಿನ ಸಂರಕ್ಷಣೆ ಆಗಿದ್ದರೆ, ಅದು ಫಲವತ್ತವಾದರೂ ಇಷ್ಟು ದೊಡ್ಡ ಪ್ರದೇಶದಲ್ಲಿ ಆಗಿದ್ದರೆ ಅದು ರೈತನಿಂದ ಬೇರೆ ಯಾರೂ ಇಲ್ಲ. ಯಾವ ಸೈಂಟಿಸ್ಟು ಹೋಗಿಲ್ಲ, ಯಾವ ವ್ಯಾಪಾರಿನೂ ಹೋಗಿಲ್ಲ, ಯಾವ ಸರ್ಕಾರನೂ ಹೋಗಿಲ್ಲ. ತನ್ನ ಕಾಯಕದ ಸಲುವಾಗಿ ಆ ಮಣ್ಣನ್ನು ಪ್ರತಿ ವರ್ಷ ಮಣ್ಣಿನ ಕೃಷಿ ಮಾಡ್ತಾನೆ, ಮಣ್ಣಿಗೆ ಜೀವ ತುಂಬ್ತಾನೆ, ಫಲವತ್ತತೆಯನ್ನು ಉಳಿಸ್ಕೊಂಡಿದ್ದ. ಆ ಫಲವತ್ತತೆ ಇರುವಂಥದ್ದು ಆ ಮಣ್ಣಿನ ಮೊದಲನೆಯ 1.5 ಇಂಚ್ ಏನಿರ್ತದೆ ಅದು ಫಲವತ್ತತೆ. ಆ 1.5 ಇಂಚ್ ಹಾಕಬೇಕಾದ್ರೆ 500 ವರ್ಷ ಬೇಕು ಅಂತ ಮಣ್ಣು ಹಾಕಬೇಕಾದ್ರೆ 500 ವರ್ಷ ಬೇಕು. ಅದಕ್ಕೆ ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ತಮ್ಮ ಕ್ಯಾಂಪಸನ್ನು ಬಿಟ್ಟು ಕ್ಯಾಂಪಸ್ನಲ್ಲಿ ಬೆಳೀತಾರೆ. 1 ಎಕರೆಗೆ ನಾವು 10 ಕ್ವಿಂಟಲ್ ಅಕ್ಕಿ ಬೆಳೆದ್ವಿ, ಅದು ಬೆಳೆದ್ವಿ, ಇದು ಬೆಳೆದ್ವಿ, ಹೊಸ ತಳಿ ಬೆಳೆದ್ವಿ ಅಂತ ರೈತನ ಭೂಮಿಯಲ್ಲಿ ಬೆಳೆಯಲ್ಲ. ಯಾಕಂದ್ರೆ ಅಲ್ಲೆಲ್ಲ ಐಡಿಯಲ್ ಕಂಡೀಷನ್ ಇರ್ತದೆ. ಸರಿಯಾಗಿ ನೀರು ಇರ್ತದೆ, ಮಣ್ಣು ಇರ್ತದೆ, ಮಣ್ಣು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಎಲ್ಲ ಸರಿ ಇರ್ತದೆ, ಬೆಳೀತಾರೆ. ರೈತನಂಗೆ ಇರೋದಿಲ್ಲ, ಯಾವುದೂ ನಿಶ್ಚಿತ ಇರೋದಿಲ್ಲ. ನಾನು ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಳೆದ 20 ವರ್ಷದಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಯಾಂಪಸ್ಸಿನ ಕಾಂಪೌಂಡ್ ಹೊರಗಡೆ ಬನ್ನಿ, ಇಡೀ ರೈತರ ಭೂಮಿ ನಿಮ್ಮ ಕ್ಯಾಂಪಸ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ಮ ಪ್ರಯೋಗವನ್ನು ಮಾಡಿ, ಅಲ್ಲಿ ಯಶಸ್ವಿ ಮಾಡಿ, ರೈತರಿಗೆ ಮಾಡಿ ತೋರಿಸಿ. ಎಲ್ಲವೂ ಸೀಮಿತ ಆಗಿದ್ದಾವೆ. ಕೃಷಿ ವಿಶ್ವವಿದ್ಯಾಲಯ ಸೀಮಿತ ಆಗಿದೆ. ಎಲ್ಲ ಬರಬೇಕು ಹೊರಗಡೆ, ರೈತರ ಜೊತೆಗೆ ಕೂತ್ಕೋಬೇಕು, ಮಾತನಾಡಬೇಕು, ತಿಳ್ಕೋಬೇಕು. ರೈತನಿಗೆ ಅವನಿಗೆ ಸಾಮಾನ್ಯ ಜ್ಞಾನ ಭಾಳ ಜಾಸ್ತಿ ಇರ್ತದೆ ಕೃಷಿಯಲ್ಲಿ. ಅದಕ್ಕೆ ನೇಟಿವ್ ಇಂಟೆಲಿಜೆನ್ಸ್ ಅಂತಾರೆ, ಅಂದರೆ ಸ್ಥಾನಿಕ ಬುದ್ಧಿವಂತಿಕೆ. ಈಗ ನಾವು ಯಾವುದೋ ಒಂದು ಊರಿಗೆ ಹೋದಾಗ ಜಿಯೋಲಜಿಸ್ಟ್ ಏನು ಹೇಳ್ತಾರೆ, ನೀರು ಬೋರ್ ಹಾಕಿದ್ರೆ ನೀರು ಬರೋಲ್ಲ. ಆ ಊರಿಗೆ ನೀರೇನು ಹೇಳ್ತಾರೆ, ಈ ದಾರಿಯಲ್ಲಿ ಹೋಗಪ್ಪ, ಇಲ್ಲಿ ಹಾಕಿ ಬೀಳ್ತದೆ, ಅಲ್ಲಿ ನೀರು ಬೀಳ್ತದೆ. ಸ್ಥಾನಿಕ ಬುದ್ಧಿವಂತಿಕೆ, ಲೋಕಲ್ ಇಂಟೆಲಿಜೆನ್ಸ್, ಅದನ್ನು ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಂಡಾಗ ಎರಡನ್ನೂ ಸೇರಿಸಿದಾಗ ಅದು ಯಶಸ್ವಿ ಆಗ್ತದೆ. ಯಾಕಂದರೆ ನಾವು ವಿಧಾನಸಭೆಯಲ್ಲಾಗಲಿ ಆಫೀಸ್ನಲ್ಲಾಗಲಿ ಬಿಸ್ಲೇರಿ ನೀರು ಇಟ್ಕೊಂಡು ನಾವು ಬರಗಾಲದ ಬಗ್ಗೆ, ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವು ವಿಧಾನಸಭೆಯಲ್ಲಿ ಆಫೀಸ್ನಲ್ಲಿ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲಿ ಬಡ ಜನ, ಕೂಲಿ ಜನ, ರೈತರು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ. ಸಮಸ್ಯೆ ಜೊತೆಗೆ ಚರ್ಚೆ ಮಾಡೋದಕ್ಕೂ ಸಮಸ್ಯೆ ಜೊತೆಗೆ ಜೀವನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ವಿ ಆರ್ ಡಿಸ್ಕಸಿಂಗ್ ದ ಪ್ರಾಬ್ಲಮ್, ದೇ ಆರ್ ಲಿವಿಂಗ್ ವಿತ್ ದ ಪ್ರಾಬ್ಲಮ್. ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಪರಿಹಾರ ಏನಿದೆ? ಎಲ್ಲಿ ಆ ಸಮಸ್ಯೆಯನ್ನು ಅನುಭವಿಸ್ತಾನೋ ಅಲ್ಲೇ ಪರಿಹಾರ ಇದೆ. ನೀವು ಆಫೀಸ್ನಲ್ಲಿ ಅಲ್ಲ, ಏರ್ ಕಂಡೀಷನ್ ರೂಮ್ನಲ್ಲಿ ಅಲ್ಲ. ಈ ಮನೋಭಾವ ಬದಲಾವಣೆ ಆದರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಆದ್ದರಿಂದ ಆಧುನಿಕತೆಯನ್ನು ಅಳವಡಿಸುವಂಥದ್ದು ಮತ್ತು ಹೊಸ ಪ್ರಯೋಗಗಳು ರೈತರ ಭೂಮಿಯಲ್ಲಿ ಮಾಡುವಂಥದ್ದು ಮತ್ತು ನ್ಯಾಚುರಲ್ ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ ಅದನ್ನು ನೈಸರ್ಗಿಕ ಕೃಷಿಯಲ್ಲಿ ನಾವು ಮತ್ತೆ ತೊಡಗುವಂಥದ್ದು, ಮಣ್ಣಿನ ಸಾರವನ್ನು ಉಳಿಸುವಂಥದ್ದು, ಹೊಸ ಕ್ರೆಡಿಟ್ ಸಿಸ್ಟಮನ್ನು ತರುವಂಥದ್ದು. ಈಗ ಇನ್ನೊಂದು ಕೊನೆಯದಾಗಿದೆ,
ರೈತರ ವಿಷಯ ಬಂದಾಗ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೇನೆ, ದಯವಿಟ್ಟು ಶ್ರಮ ಮಾಡಿ. ನಾವು ಸ್ವತಂತ್ರ ಬಂದಾಗ 33 ಕೋಟಿ ಜನಸಂಖ್ಯೆ ಇತ್ತು. ಈಗ 133 ಆಗಿದೆ. 33 ಕೋಟಿ ಜನಸಂಖ್ಯೆ ಇದ್ದಾಗ ಆಹಾರದ ಸಮಸ್ಯೆ ಇತ್ತು ನಮಗೆ. ವಿದೇಶದಿಂದ ನಾವು ಆಹಾರವನ್ನು ಆಮದು ಮಾಡ್ಕೊಳ್ತೀವಿ, ಗೋಧಿ ಅಕ್ಕಿ ಅಲ್ಲ. ಈಗ 133 ಆದರೂ ಕೂಡ ನಾವು ಸೆಲ್ಫ್ ಸಫಿಷಿಯೆಂಟ್ ಇನ್ ಅವರ್ ಫುಡ್ ಪ್ರೊಡಕ್ಷನ್. ನಮ್ಮ ಆಹಾರವನ್ನು ನಾವೇ ಬೆಳೀತಾ ಇದ್ದೀವಿ. ಕೃಷಿ ಬೆಳೆದಿದೆ, ಅದಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಗೆ ನಾವು ಪಟ್ಟಿಗೆ ಹಿಟ್ಟನ್ನು ಕೊಡ್ತಾ ಇದ್ದೀವಿ.